ಹೇಮಾವತಿ ವಿಚಾರದಲ್ಲಿ ಸರ್, ಹೇಮಾವತಿ ವಿಚಾರದಲ್ಲಿ ನಾನು ಬಾಯಾಕಬಾರ್ದು ಅನ್ನೋದು ನನ್ನ ಉದ್ದೇಶ. ವಿಲ್ ಬಿ ವೆರಿ ಹಾರ್ಡ್ ಇಟ್. ಗುಬ್ಬಿಗಂತೂ ಇರಿಗೇಷನ್ ನೀರು ಕೊಡೋಕ್ಕಾಗದೇ ಇಲ್ಲರೋ. ಇಟ್ ಈಸ್ ಅವರ್ ಕಮಿಟ್ಮೆಂಟ್. ಗುಬ್ಬಿ ತಾಲೂಕು ಇರಿಗೇಷನ್ಗೆ ನೀರು ಕೊಡಲೇಬೇಕು. ನಾವು ಪ್ರಾಜೆಕ್ಟ್ ಅಪ್ರೈಸ್ ಮಾಡೋದೇ ಅದಕ್ಕೆ. ಇದು DPAP ಪ್ರೋಗ್ರಾಮ್, ಡಾಟ್ ಪ್ರೋನ್ ಏರಿಯಾ ಪ್ರೋಗ್ರಾಮಲ್ಲಿ ಸೇರಿಸ್ಕೊಂಬಂದು ದಾರುದ್ದಕ್ಕೂ ಆ ಊರು ಈ ಊರು ಆ ಟೌನು ಈ ಟೌನು ಅಂತ ಹೋಗ್ಲಿ ಕುಡಿಯೋ ನೀರು ಅಂತ ಎಕ್ಸಾಮ್ ಮಾಡ್ತು ಟ್ರಿಬ್ಯುನಲ್ ಅವತ್ತು. ಬಟ್ ನಾಟ್ ಟು ದಿಸ್ ಎಕ್ಸ್ಟೆಂಟ್. 40-50% ಆಫ್ ದಿ ಎಂಟೈರ್ ವಾಟರ್ನ ನಾವು ಡೈವರ್ಟ್ ಮಾಡ್ಕೊಂಡು ಹೋಗೋದೆಲ್ಲಿದೆ. ಮತ್ತು ಇವರೇ ನಾನೇ ಸಿರಾ ಮದ್ಲೂರು ವಿಷಯಕ್ಕೆ ಕೇಳಿದೆ. ನಾನು ನಿಮಗೆ ಗೊತ್ತಿರಬೇಕು, ಮದ್ಲೂರಿಗೆ ನೀರು ಕೊಡಲ್ಲ. ಐ ರೆಫ್ಯೂಸ್ ಟು ಗಿವ್ ವಾಟರ್. ಇಲ್ಲ ಸರ್, ಅಲಾಟ್ಮೆಂಟ್ ಇಲ್ಲ. ಹೋಗ್ಲಿ ನೋಡ್ರಪ್ಪ ಹುಡುಕ್ರಿ ಅಂದೆ. ಎಲ್ಲಿಂದ ತರೋಣ ಸರ್ ನೀರು? ಝೀರೋ. ಹೇಮಾವತಿ ಅಲೋಕೇಶನ್ ಇಸ್ ಝೀರೋ. ಇನ್ನೆಲ್ಲೂ ನೀರು ಕೊಡೋಕೆ ನಮ್ಮ ಹತ್ರ ನೀರೇ ಇಲ್ಲ ಅಂತ ಹೇಳಿದಕ್ಕೆ ನಾನು ಅವತ್ತು ಟಫಾಗಿ ಬಿಹೇವ್ ಮಾಡಿದೆ, ಕೊಡೋಕ್ಕಾಗಲ್ಲ ಅಂತ. ಆಮೇಲೆ ಸೀಸನ್ ನಮಗೆ ಕೋಆಪ್ರೇಟ್ ಮಾಡಿದ್ದಕ್ಕೆ ಒಂದು ಹಂತ ಡಿಸೆಂಬರ್ ಕಳೆದ ಮೇಲೆ ರಾಜೇಶ್ ಗೌಡನ್ ಕರೆದು ನೀರು ಕೊಡ್ತೀವಿ ತೊಗೊಳಪ್ಪ, ಎಕ್ಸಸ್ ಇದೆ ನೀರೀಗ ಅಂತೇಳಿ ಕೊಟ್ಟಿದ್ದೀವಿ. ಆರಂಭದಲ್ಲಿ ನಾನು ವಿರೋಧನೇ ಮಾಡಿದೆ, ಕೊಡಲ್ಲ ರೀ ನೀರಿಲ್ಲ ಅಲ್ಲಿವರೆಗೆ, ತುಮಕೂರಿಗೆ ಸಾಲಲ್ಲ, ಪ್ರಾಜೆಕ್ಟ್ ಇರೋದಕ್ಕೆ. ಪ್ರಾಜೆಕ್ಟ್ ಅಪ್ರೈಸ್ ಮಾಡೋದೇ ಎಲ್ಲೋ, ಎಂಡ್ ಮಾಡೋದೇ ಎಲ್ಲೋ, ಬೆನಿಫಿಷಿಯರೀಸೇ ಬೇರೆ. ಇವತ್ತು ಬೆನಿಫಿಷಿಯರಿ ಯಾವತ್ತು ನಾನು ಮಿನಿಸ್ಟ್ರಾಗಿ ನಾನು 1 TMC ಎನ್ಶೂರ್ ಮಾಡಿಕೊಟ್ಟೆ ಕುಣಿಗಲ್ಲಿ. ಮಾರ್ಕೋನಹಳ್ಳಿ ತುಂಬಿದಾಗ ಅದ್ರ ಟೈಲೆಂಡಿಂದ ಮಂಗಳಾಗ ವಾಟರ್ ಡ್ರಾ ಮಾಡಲಿಕ್ಕೆ 1 TMC ಸ್ಟೋರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅಡಿಷನಲ್ 1 TMC ಸ್ಟೋರ್ಡ್ ಇನ್ ಕುಣಿಗಲ್. ಮಂಗಳಾ ಡ್ಯಾಮ್ ಇರಲಿಲ್ಲ, ಮಂಗಳಾ ಖಾಲಿ ಇತ್ತು ಅವತ್ತು. ಮಾರ್ಕೋನಹಳ್ಳಿಯಿಂದ ಮಂಗಳಾಗ ವಾಟರ್ ಡೈವರ್ಟ್ ಮಾಡಿಕೊಟ್ವಿ, ದುಡ್ಡು ಕೊಟ್ವಿ, 7 ಕೋಟಿ 8 ಕೋಟಿ ದುಡ್ಡು ಕೊಟ್ಟು ಡೈವರ್ಟ್. ಮಂಗಳಾನಲ್ಲಿ ಕೂಡ ಸ್ಟೋರೇಜ್ ಫೆಸಿಲಿಟಿ ಮಾಡಿಕೊಟ್ಟಿದ್ದೀವಿ. ಎಷ್ಟು ಬೇಕು ನೀರು? ಯಾತಕ್ಕೆ ಬೇಕು ನೀರು? ಅಲ್ಲಿಂದ ಮುಂದಕ್ಕೆ ಹೋಗೋ ನೀರಿಗೂ ನಮಗೂ ಸಂಬಂಧವೇ ಇಲ್ಲ. ಶಿಂಷಾ ವ್ಯಾಲಿಗೆ ನೀರು ಬಿದ್ದುಬಿಟ್ರೆ ಮುಗಿದೋಯ್ತು ರೀ. ಟ್ರಿಬ್ಯುನಲ್ ಕೆಳಗಡೆ ಅವ್ರು ನೀರು ಹೋಲ್ಡ್ ಮಾಡೋಕ್ಕೂ ನಮಗಾಗಲ್ಲ. ಸೀದಾ ತಮಿಳ್ನಾಡಿಗೆ ಹೋಗುತ್ತೆ. ಮತ್ತೆ ಅದು ಕೊಡೋ ಕಡೆ ಕೊಡೋದು ಬಿಟ್ಟು ಎಲ್ಲೋ ಥೈಲ್ಯಾಂಡ್ಗೆ ಹರಿಸ್ಕೊಂಡು ಹೋಗ್ಬಿಟ್ಟು ನೀರು ವೇಸ್ಟ್ ಮಾಡ್ತೀವಿ ಅಂದರೆ ಅಂಥ ಸುಭಿಕ್ಷದಲ್ಲಿ ನಾವಿದ್ದೀವ? ಇಲ್ಲ ಸರ್, ಈ ಹಗ್ಗ ಜಗ್ಗಾಟಕ್ಕೆ ನೀವು ಕ್ಲಿಯರಾಗಿ ಒಂದು ಮಾತು ಹೇಳ್ಬೋದು. ಅವ್ರು ನಾನು ಬಿಡೋದಿಲ್ಲ, ಕಾಮಗಾರಿ ಮಾಡೇ ಮಾಡ್ತೀನಿ, ನಾವು ಬಿಡೋದಿಲ್ಲ, ತಡೆ ತಡಿತೀವಿ. ಈ ಜನರು ರೈತರು ಯಾರು ಸಫರ್ ಆಗ್ತಾರೆ? 1,000 ಕೋಟಿ ಖರ್ಚಾಯಿತು. ಇಲ್ಲಿ ನಿಮ್ಮ ಪ್ರಮುಖ ಹೋರಾಟಗಾರರು ನನ್ನ ಹತ್ರ ಬಂದಿದ್ದರು. ನೋಡಪ್ಪ, ಇದರಲ್ಲಿ ರಾಜಕಾರಣ ಮಾಡದೆ ಹೋರಾಟ ಮಾಡಲ್ಲ ಅಂದರೆ ನಾನು ನಿಮ್ಮ ಜೊತೆ ಬಂದು ನಿಂತ್ಕೋತೀನಿ. ಯಾರ್ಯಾರೋ ಸ್ವಂತ ಹಿತಾಸಕ್ತಿಗೆ ನಮ್ಮನ್ನೆಲ್ಲ ಬಳಸ್ಕೊಂಡು ಕೇಸ್ ಹಾಕ್ಸಕ್ಕೆ ಕರೆಯೋದಕ್ಕೆ ನಾವು ಬರಲ್ಲ. ಉತ್ತರ ಹೇಳಬೇಕಂದ್ರೆ ಜಿಲ್ಲೆ ಪರವಾಗಿ ಹೇಳಬೇಕು, ಕ್ಷೇತ್ರದ ಪರವಾಗಿ ಹೇಳೋಕ್ಕಲ್ಲ. ಚಿಕ್ಕನಾಯಕನಲ್ಲಿ ಇಸ್ ನಾಟ್ ಎ ಸಫರ್. ನಮಗೇನು ಇದರಿಂದ ತೊಂದರೆ ಆಗ್ತಿರ್ಲಿಲ್ಲ. ಹೋರಾಟಗಾರರಲ್ಲಿ ಸ್ವಹಿತಾಸಕ್ತಿ ಇದೆ. ಹೋರಾಟಗಾರರು ಆ ಭಾವನೆಯಲ್ಲಿ ಬಂದು ಕಾಂಪ್ರಮೈಸ್ ಆಗಲ್ಲ ಅನ್ನೋ ಸ್ಥಿತಿ ನಮ್ಗೆ ಗೊತ್ತಿದ್ರೆ ಯಾವತ್ತೂ ಜಾಯ್ನ್ ಆಗ್ತಿದ್ದೆ. ಅಲ್ಲ, ಈ ಹೋರಾಟಗಾರರು ಸ್ವಹಿತಾಸಕ್ತಿ ಮೇಲೆ ಹೋರಾಟ ಮಾಡಿ ನಂಗೆ ಗೊತ್ತಿಲ್ಲ. ನನಗೆ ಶಿವಕುಮಾರ್ ಏನಕ್ಕೆ ಆಟ ಹಿಡ್ಕೊಂಡು ಕೂತಿದ್ದಾರೆ ಸರ್? ಅವ್ರ ಕ್ಷೇತ್ರ ಸರ್, ಅವ್ರು ಈ ಸರ್ವಿಂಗ್ ಇಸ್ ಕಾನ್ಸ್ಟಿಟ್ಯೂನ್ಸಿ. ತಪ್ಪಂಗಾಗುತ್ತೆ. ಈಗ ನಾನು ಚಿಕ್ಕನಾಯಕಗಳಿಗೆ ನೀರು ತೊಗೊಂಡು ಹೋಗ್ತೀನಿ. ನಾನು ಹೌದಪ್ಪ, ನನ್ನ ಕ್ಷೇತ್ರಕ್ಕೆ ನಾನು ಸ್ವಲ್ಪ ಕೆಲಸ ಮಾಡ್ಬೇಕಂತ ತಗೊಂಡು ಹೋಗ್ತಾರೆ. ಅದೇನು ದ್ವೇಷ ಅಂತ ನಾನು ಶಿವಕುಮಾರ್ ಅವ್ರು ಮಾಡ್ತಾರೆ. ಅವ್ರಿಗೆ ನೀರು ರಾಮನಗರ ಮಾಗಡಿಗೆ ನೀರು ತೊಗೊಂಡು ಹೋಗೋದು ಅವ್ರಿಗೆ ಬೆಂಗಳೂರು ತೊಗೊಂಡು ಬೇಕಾದ್ರೆ ಅವ್ರು ಏರಿ ಅವರು ಕೇಳೋದ್ರಲ್ಲಿ ತಪ್ಪಿಲ್ಲ. ಬನ್ನಿ, ನಾವು ಅನ್ಯಾಯ ಆಗ್ತಾ ಇದೆ ಜಿಲ್ಲೆಗೆ. ಕನ್ವಿನ್ಸ್ ಮಾಡಬೇಕಲ್ಲ, ನಾವು ಹೇಳಬೇಕಲ್ಲ ಅವ್ರಿಗೆ, ನೀವು ಇವರ ಮಿನಿಸ್ಟರ್ ಫಾರ್ ದಿ ಸ್ಟೇಟ್, ನಾಟ್ ಫಾರ್ ಯುವರ್ ಓನ್ ಕಾನ್ಸ್ಟಿಟ್ಯೂನ್ಸಿ. ಸರ್, ಈಗ ನೀವು ಒಬ್ಬ ಸೀನಿಯರ್ ಪೊಲಿಟಿಷಿಯನ್ನು, ಈಗಾಗಲೇ ಸಂಸದರು ಗೆದ್ದು 1-1.5 ವರ್ಷಗಳು ಕಳೀತಾ ಬಂತು. ಅವ್ರ ಕೆಲಸದ ಬಗ್ಗೆ ನಿಮ್ಗೆ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್? ನಾನು ಅವ್ರ ಬಗ್ಗೆ ಮಾತಾಡೋಲ್ಲ. ಇಲ್ಲ ಸರ್, ಒಬ್ಬ ಸಾಮಾನ್ಯನಾಗಿ ನೀವು ಬೇಕಾದ್ರೆ ಮಾಡು, ನಾನು ಅವ್ರ ಬಗ್ಗೆ ಮಾತಾಡೋಲ್ಲ. ಬಿಜೆಪಿಯಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳು ಮುಂದಿನ ಚುನಾವಣೆಗೆ ಮಾರಕ ಆಗುತ್ತೆ. ನಿಮ್ಗೆ ಹೇಳಿದ್ದೀನಿ ರಾಜಕೀಯ ಚರ್ಚೆ ಮಾಡಲ್ಲ ಅಂತ. ಅಲ್ಲ, ಈ ಮೈತ್ರಿ ಮುಂದುವರೆದು ಹೇಗೆ ಸರ್? ಹೇಳಿ ನಾವು ಯಾರು ಉತ್ತರ ಹೇಳಕ್ಕಂತಿಲ್ಲ. ಅಲ್ಲ, ಈಗ ನಿಮಗೆ ಮೈತ್ರಿ ಮುಂದುವರೆದಾಗ ಅಲ್ಲಿ MLA ಇದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ, ಅದಕ್ಕೆ ನಾವೇನು ಮಾತಾಡಲ್ಲ ಅಂತ ನಿಮ್ಗೆ ಹೇಳ್ತಿರೋದು. ಈಗ ಮಾತಾಡಲ್ಲ, ಸಮಯ ಬಂದಾಗೂ ಮಾತಾಡ್ತಿಂತಲೇ ಹೇಳಿದ್ದೀನಿ. ಚುನಾವಣೆ ನಿಂತಲೇ ಹೇಳಿದ್ದೀನಿ. ನಿಮ್ಗೆ ಅಷ್ಟಕ್ಕೆ ಅರ್ಥ ಆಗ್ಬೇಕು. ಕಾದು ನೋಡಕ್ಕಂದ್ರೆ ಏನಾಗ್ತು ಯಾರಿಗೆ ಬೇಕು? ಈ ಸಂತೆಯಲ್ಲಿ ತಪ್ಪಿಸ್ಕೊಂಡ್ರೆ ಮಗ ನಾನು ಯಾರು ಹಿಡ್ಕೊಂಡೋಗಿ ಬಸ್ ಹತ್ತಿಸ್ತಾರೋ ಈಗ ಹೇಳಿದ್ರಲ್ಲ ಕರೆಕ್ಟ್ ಸರ್. ಯಾರು ಹಿಡಿತಾರೋ ಗೊತ್ತಿಲ್ಲ, ಯಾರು ಕೈ ಹಿಡಿತಾರೋ ಅವ್ರ ಜೊತೆಲಿ ಎಲ್ಲಾರು ಬಸ್ ಹತ್ತಿ ಮನೆ ಮುಖ್ಯಮಂತ್ರಿ ಭೇಟಿಯಾಗಿ ನಾವು ಉದ್ದೇಶ ಹೇಳಿದ್ರಲ್ಲ ಅವ್ರಿಗೆ. ಸಾರಿ, ನಾನು ಯಾವತ್ತೂ ದ್ವಂದ್ವದಲ್ಲಿ ಮಾತಾಡೋ ಮನುಷ್ಯ. ಮಾಡಿದ್ರೆ ಮಾಡಿದ್ದೆ ಅಂತೀನಿ. ಯಾವನ್ಗೆ ಎದುರ್ಕೊಂಡು ಮಾತಾಡ್ಬೇಕ ನಾನು? ಇಲ್ಲವೇ ಇಲ್ಲ. ಹಾಸ್ಟೆಲ್ ಸೈಟ್ ಬಿಟ್ಟರೆ ಬೇರೆ ಚರ್ಚೆನೇ ಇಲ್ಲ. ಅವರು ಕೇಳಲ್ಲ, ನಾವು ಆ ಟಾಪಿಕ್ಕೇ ನಾವು ಯಾರು ಮಾತಾಡಿದ್ವಿ. ಸುಮ್ಮನೆ ಹಂಗೆಲ್ಲ ಹೋಗೋದು ಸರ್. ಅವ್ರು ಮುಖ್ಯಮಂತ್ರಿ ಸರ್, ಮುಖ್ಯಮಂತ್ರಿ ಆಗಿ ನೋಡಿ. ಒಂದು ಪೊಲಿಟಿಕಲ್ ಪಾರ್ಟಿ ಹೆಡ್ಡಾಗಿ ಹಾಕಿ ನೋಡ್ತೀರಿ ಅವ್ರನ್ನ. ಒಬ್ಬ MLA ಆಗಿ ನೋಡೋದು ಅಭ್ಯಾಸ ಮಾಡಿ ನೀವು. ಪ್ರಶ್ನವರು ಪಕ್ಷದವ್ರು ಅಂತಲೇ ಯಾಕೆ ನೋಡ್ತೀರಾ?
ಬಿಜೆಪಿನ ದೂರ ಇತ್ತು, ಸಿದ್ದರಾಮಯ್ಯ ಭೇಟಿ ಮಾಡಿದ್ದು ಅನುಮಾನ ಜಾಸ್ತಿ ಆಯ್ತು. ಬಿಜೆಪಿ ಮುಖ್ಯಮಂತ್ರಿ ದೂರ ಇದ್ದಿದ್ರು ನಮ್ಮವರೆಲ್ಲ ಬಂದು ಆಶ್ಲೇಷ ಇಡ್ಬೇಕಂತ ಹೋಗ್ತಿದ್ದೆ. ಅದಕ್ಕೆ ಅನುಮಾನ ಬಂದಿದೆ ಎಲ್ಲರಿಗೂ. ಬಿಜೆಪಿ ರಾಜ್ಯ ನಾಯಕತ್ವದ ಬಗ್ಗೆ ಸರ್ ಇರೋಂಥ ಗೊಂದಲಗಳ ಬಗ್ಗೆ ನಂದು ಕಾಮೆಂಟ್ ಇಲ್ಲ. ಬಟ್ ಸರ್ವೆ ಎಲ್ಲ ಆಗ್ಬೇಕಲ್ಲ ಪಕ್ಷ.